ಕುರಿಮರಿ ಸಹಾಯ. ಒಂದಾನೊಂದು ಕಾಲದಲ್ಲಿ ಒಂದು ಪುಟಾಣಿ ಕುರಿ ಹಳ್ಳಿಯೊಂದರಲ್ಲಿ ವಾಸವಾಗಿತ್ತು. ಒಂದು ದಿನ ಆ ಕುರಿ ಬಾವಿ ಹತ್ತಿರ ನಡೆದುಕೊಂಡು ಹೋಯಿತು. ಕುತೂಹಲದಿಂದ ಬಾವಿಯನ್ನು ಪರಿಶೀಲಿಸಲು ಮುಂದಾಯಿತು. ಕುತೂಹಲದಿಂದ ಬಾವಿಯ ಗೋಡೆಯ ಮೇಲೆ ಹತ್ತು ನಿಂತು ಇಣುಕಿ ನೋಡಿತು. ಅಲ್ಲೊಂದು ಅಗಾಧ ಕಾಡಿತು. ಅದಕ್ಕೆ ಕಾಲು ಜಾರಿ ಬಾವಿಯೊಳಗೆ ಬಿದ್ದು ಹೋಯಿತು. ಆಳ ಮತ್ತು ನೀರು ಕಡಿಮೆ ಇತ್ತು. ಕುರಿ ಬಾವಿಯ ದಡದಲ್ಲಿ ದೃಢವಾಗಿ ನಿಂತಿತು. ಆದರೆ ಸಮಸ್ಯೆ ಏನೆಂದರೆ ಆ ಕುರಿ ಹೇಗೆ ಹೊರಗೆ ಬರುವುದು ಕಾಯುತ್ತಿತ್ತು. ಯಾರು ಒಬ್ಬರು ಬರುತ್ತಾರೆ ಅಂತ ಕಾಯುತ್ತಾನೇ ಇತ್ತು. ಕೊನೆಗೆ ಒಂದು ಕತ್ತೆ ಬಂತು. ನಾನು ಅನ್ಕೊಂಡೆ ಇಲ್ಲಿ ನೀರು ಇರುತ್ತೆ ಅಂತ. ಆದ್ರೆ ಏನಿದೆ ಅಲ್ಲಿ? ಅದು ಕುರಿ ಎಲ್ಲಿ ಏನು ಇದೆ? ಅಹಹ, ನಾನು ಕೆಳಗೆ ಬಿದ್ದು ಹೋದೆ. ಕತ್ತೆ, ನನ್ನನ್ನು ಹೊರಗೆ ಬರಲು ಸಹಾಯ ಮಾಡು. ಅಹಹ, ನಾನು ಏನು ಮಾಡಬಹುದು? ನಾನು ಯೋಚನೆ ಮಾಡುತ್ತೇನೆ. ಅಲ್ಲಿ ಕೆಳಗಡೆ ಅಷ್ಟು ಕಲ್ಲುಗಳು ಬಿದ್ದನ್ನು ನೋಡುತ್ತಾ ಇದೆ. ನೀನು ಅದನ್ನು ಒಂದರ ಮೇಲೆ ಒಂದು ಇಟ್ಟು ಸುಲಭವಾಗಿ ಹತ್ತಿಕೊಂಡು ಮೇಲೆ ಬರಬಹುದು. ನಾನು ಅದನ್ನು ಪ್ರಯತ್ನ ಮಾಡುತ್ತೇನೆ. ಆದರೆ ನೀನು ಎಲ್ಲಿಗೆ ಹೋಗ್ತಿದ್ದೀಯಾ? ಕ್ಷಮಿಸು, ನನಗೆ ಕೆಲಸ ಇದೆ. ಕುರಿ, ನೀನೇ ಹತ್ತಿಕೊಂಡು ಮೇಲೆ ಬರಬಹುದು. ಕುರಿ ಕತ್ತೆ ಹೇಳಿದ ಹಾಗೆ ಒಂದರ ಮೇಲೆ ಒಂದು ಕಲ್ಲು ಜೋಡಿಸಿ ಆರಂಭ ಮಾಡಿತು. ಆದರೆ ಕಲ್ಲು ಗುಂಡಿಗೆ ಬಿದ್ದರಿಂದ ಜಾರಿ ಬೀಳುತ್ತಿತ್ತು. ಇದು ಕೆಲಸನೇ ಮಾಡುತ್ತಿಲ್ಲ. ಧನ್ಯವಾದ. ಆ ಪ್ರಯೋಜನ ಕತ್ತೆ. ಕೆಲವು ಸಮಯದ ನಂತರ ಒಂದು ಬೆಕ್ಕು ಬಂತು. ಅದು ಕೂಡ ಕುರಿಯನ್ನು ನೋಡಿ ಒಂದು ಉಪಾಯವನ್ನು ಹೇಳಿತು. ನಿನಗೆ ಬಾವಿ ಸುತ್ತ ಕಲ್ಲಿನ ಮಧ್ಯದಲ್ಲಿ ಜಾಗ ಕಾಣಿಸ್ತಾ ಇದೆಯಾ? ನೀನು ಅದನ್ನ ಹತ್ತಿ ಬರಬಹುದು. ತುಂಬಾನೇ ಸುಲಭ. ಈಗ ಅದನ್ನು ಕೂಡ ಪ್ರಯತ್ನ ಮಾಡಿತು. ಆದರೆ ಅದರ ಕಾಲು ಸಣ್ಣಗೆ ಇರುವುದರಿಂದ ಅದು ಜಾರಿ ಕೆಳಗೆ ಬಿದ್ದು ಹೋಯಿತು. ಕೆಲಸ ಮಾಡುತ್ತಿಲ್ಲ. ಧನ್ಯವಾದ. ಅಪರೋಚಕ ಬೆಕ್ಕು. ಕೊನೆಯದಾಗಿ ಒಂದು ನಾಯಿ ಬಾವಿ ಕಡೆಗೆ ಬಂತು. ಅದೊಂದು ಕುರಿ ಅಲ್ಲಿಗೆ ಹೇಗೆ ಹೋಯಿತು? ಅದು ಸಹೋದರ, ಸಹಾಯ ಮಾಡು. ಇರು, ನಾನು ಯೋಚನೆ ಮಾಡುತ್ತೇನೆ. ನೀನು ಕೂಡ ಬೇರೆಯವರ ತರ ಹೊರಟಿ ಹೋಗಿ ಬಿಡ್ತೀಯ? ಖಂಡಿತ ಇಲ್ಲ. ನನಗೆ ಒಂದು ಉಪಾಯ ಬಂದಿದೆ. ಆ ಬಕೆಟ್ ಇದೆ ಅಲ್ಲ, ನೀರು ತೆಗೆಯಲಿಕ್ಕೆ, ಅದನ್ನು ನಾನು ಬಾವಿಯೊಳಗೆ ಬಿಡುತ್ತೇನೆ. ನೀನು ಅದರ ಮೇಲೆ ಹತ್ತಿಕೋ, ನಾನು ಎಳೆದುಕೊಳ್ಳುತ್ತೇನೆ. ಓಹೋ, ಅದು ಕೆಲಸ ಮಾಡುತ್ತೆ. ನನ್ನನ್ನ ಕಾಪಾಡಿಬಿಟ್ಟೆ. ನೀನು ನಿಜವಾಗಲೂ ಸಹಾಯ ಮಾಡದೆ. ಆದರೆ ಕಥೆಯನ್ನು ನಿಜವಾದ ಸಹಾಯ ಆದರೆ ಅದು ನಾಯಿಯೇ. ಅದು ಎಲ್ಲರ ಹಾಗೆ ಸಲುಗೆ ಮಾತ್ರ ನೀಡಿಲ್ಲ, ಆದ್ರೆ ಜೊತೆಯಲ್ಲೇ ಇದ್ದು ಸಹಾಯ ಮಾಡಿತು. ನೀನು ಎಲ್ರೂ ನಿಜವಾದ ಸಹಾಯಗಾರರಾಗಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.